ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪವನ್. ನಾವಿವತ್ತು ಬಂದಿರೋ ಪ್ಲೇಸ್ ಬಂದ್ಬಿಟ್ಟು ಶ್ರೀ ಮಹಿಮಾ ರಂಗನಾಥ ಸ್ವಾಮಿ ಟೆಂಪಲ್. ಈ ದೇವಸ್ಥಾನದ ಇತಿಹಾಸ ಏನಂದರೆ, ಮಹಾವಿಷ್ಣುವಿನ ವಾಹನವಾದ ಗರುಡ ಒಂದು ರಾಕ್ಷಸಿಯನ್ನು ತಿಂದಿರುತ್ತೆ. ಆ ಪಶ್ಚಾತ್ತಾಪದಿಂದ ಮಹಾವಿಷ್ಣುನ ಈ ಬೆಟ್ಟದ ಮೇಲೆ ತಪಸ್ಸು ಮಾಡಿದಾಗ ಮಹಾವಿಷ್ಣು ರಂಗನಾಥ ಸ್ವಾಮಿಯಾಗಿ ಉದ್ಭವ ಮೂರ್ತಿಯಾಗಿ ಇಲ್ಲಿ ನೆಲೆಸಿದ್ದಾರೆ. ಈ ದೇವಸ್ಥಾನ ಬಂದ್ಬಿಟ್ಟು ನೆಲಮಂಗಲದಿಂದ 15 ಕಿಲೋಮೀಟರ್ ದೂರ ಇದೆ. ನೀವು ದಾಬಸ್ಪೇಟೆಯಿಂದನೂ ಬರ್ಬೋದು, ಅಲ್ಲಿಂದನೂ 15 ಕಿಲೋಮೀಟರ್ಸ್ ದೂರ ಇದೆ. ಈ ಟೆಂಪಲ್ ಬರಬೇಕಂದ್ರೆ ನೀವು 300 ಮೆಟ್ಲನ್ನ ಹತ್ಕೊಂಡ್ಬರಬೇಕು. ಇವಾಗ ನೀವು ನೋಡ್ತಿರೋ ವಿಗ್ರಹ ಬಂದ್ಬಿಟ್ಟು ಉದ್ಭವ ಮೂರ್ತಿ, ಅದು ರಂಗನಾಥ ಸ್ವಾಮಿಯ ವಿಗ್ರಹ. ಅದು ಬೆಳಿಗ್ಗೆ 10 ಗಂಟೆಯಿಂದ 12 ಗಂಟೆವರೆಗೂ ಓಪನ್ ಇರುತ್ತೆ, ಮತ್ತು ಸಾಯಂಕಾಲ ಓಪನ್ ಇರಲ್ಲ. ಈ ದೇವಸ್ಥಾನಕ್ಕೆ 1000 ವರ್ಷಗಳ ಇತಿಹಾಸ ಇದೆ. ನೀವು ಬೆಂಗಳೂರಿಂದ ಈ ದೇವಸ್ಥಾನಕ್ಕೆ ಬರಬೇಕಂದ್ರೆ ಫಸ್ಟ್ ನೆಲಮಂಗಲ ರೀಚ್ ಆಗಬೇಕು, ಇಲ್ಲ ದಾಬಸ್ಪೇಟೆಗೆ ರೀಚ್ ಆಗಬೇಕು. ದಾಬಸ್ಪೇಟೆ ನೆಲಮಂಗಲ ರೀಚ್ ಆದಮೇಲೆ ಅಲ್ಲಿಂದ ಇಲ್ಲಿಗೆ ಡೈರೆಕ್ಟ್ ಬಸ್ ಇದೆ. ನೆಲಮಂಗಲದಿಂದ ಮತ್ತು ದಾಬಸ್ಪೇಟೆಯಿಂದ ನೀವು ಕಾರಲ್ಲಿ ಬರ್ತೀನಿ ಅಂದರೆ 10 ಮಿನಿಟ್ಸ್ಗೆಲ್ಲ ನೀವು ಈ ಟೆಂಪಲ್ಗೆ ರೀಚ್ ಆಗ್ಬೋದು. ಗರುಡನ ಬತ್ತಿಗೆ ಮೆಚ್ಚಿದ ವಿಷ್ಣು ಇಲ್ಲಿ ರಂಗನಾಥ ಸ್ವಾಮಿಯಾಗಿ ಉದ್ಭವ ಮೂರ್ತಿಯಾಗಿ ನೆಲೆಸಿದ್ದಾರೆ. ಈ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಈ ಥರ 300 ಮೆಟ್ಲನ್ನ ನೀವು ಹತ್ಕೊಂಡು ಹೋಗ್ಬೇಕು. ಈ ದೇವಸ್ಥಾನ ಬೆಟ್ಟದ ಮೇಲಿದೆ. ಇಲ್ಲಿ ವಾತಾವರಣನೂ ಅಷ್ಟೇ ತುಂಬ ಸುಂದರವಾಗಿರುತ್ತೆ. ನೀವು ಫ್ಯಾಮಿಲಿ ಜೊತೆ ಎಲ್ಲಾನ ಹೋಗ್ಬೇಕಂತ ಇದ್ರೆ ಈ ಟೆಂಪಲ್ ಬರೋದಂತೂ ಮಿಸ್ ಮಾಡಬೇಡಿ. ಫಸ್ಟ್ ಇಲ್ಲಿ ರಂಗನಾಥನ ಸ್ವಯಂಭೂ ವಿಗ್ರಹ ಮಾತ್ರ ಇರುತ್ತೆ. ಹೊಯ್ಸಳರ ಕಾಲದಲ್ಲಿ 1000 ವರ್ಷಗಳ ಹಿಂದೆ ಇಲ್ಲಿ ಈ ದೇವಸ್ಥಾನನ ಕಟ್ಟಿಸ್ತಾರೆ. ನೀವೇನಾದರೂ ಈ ಟೆಂಪಲ್ಗೆ ಹೋಗಬೇಕು ಅಂತ ಇದ್ದರೆ ಮಾರ್ನಿಂಗ್ 10 AM ಇಂದ 12 PM ಅಷ್ಟರಲ್ಲಿ ನೀವು ರೀಚ್ ಆಗಬೇಕು. ಮತ್ತು 12 ಗಂಟೆಯಿಂದ ಯಾವುದೇ ಪೂಜಾರಿ ಇರಲ್ಲ, ಮತ್ತು ದೇವಸ್ಥಾನ ಕೂಡ ಕ್ಲೋಸ್ ಮಾಡಿರ್ತಾರೆ. ನಿಮಗೆ ಇದೇ ಥರ ಟೆಂಪಲ್ಸ್ದು ವಿಡಿಯೋ ಬೇಕು ಅಂದರೆ ನನ್ನ ಚಾನಲ್ನ ಫಾಲೋ ಮಾಡಿ ಆ್ಯಂಡ್ ಈ ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.